ಮಾರ್ಟಿನ್ ಬಿಡುಗಡೆ ಆಗ್ತಾ ಇದೆ. ಎಕ್ಸೈಟ್ಮೆಂಟು, ನರ್ವಸ್ನೆಸ್ಸು, ಹೊಟ್ಟೆ ಒಳಗೆ ಚಿಟ್ಟೆನ ಬಿಟ್ಟಂಗಾಗಿದೆ ಆಗಿರುತ್ತೆ ಸರ್. ನೀವು ಎಷ್ಟು ಕಾಯ್ತಾ ಇದ್ದೀರಾ 11ನೇ ತಾರೀಕಿಗೆ? ತಿರ್ಗಾ ಹುಟ್ಟು ಬಂದಂಗೆ ಅನಿಸುತ್ತೆ. 3 ವರ್ಷದ ಜರ್ನಿ, ಭಾಳನೇ ನಲಿವಿ, ನೋವು, ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋಂಥ ಒಂದು ಮೂಮೆಂಟ್. ನಮಗೆ ಎಲ್ರಿಗೂ, ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ. ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ. ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ. ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. ನಿಮಗೊಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ. ಇದ್ರ ಜೊತೆಗೆ ನನ್ನ ಜರ್ನಿಯಲ್ಲಿ, ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ. ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾಥು, ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಯಿತು. ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ತುಂಬ ಥ್ಯಾಂಕ್ಸ್. ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆನ್ಬಲವಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ, ಮಾಡಿದ್ದೀರಾ. ಹಾಗೆ KVN ಸಾರು ಮತ್ತು ಸುಪ್ರೀತ್ ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ. ಹಾಗೆ ಭಾಳಷ್ಟು ಜನ ಇದ್ದಾರೆ. ಸುರೇಶ್ ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು. ವಿಶ್ವನಾಥ್ ಅಂತ, ಹಂಗೆ ಲಿಸ್ಟ್ ಕೊಟ್ಟರೆ ಅದು ಒಂದು ರೋಲಿಂಗ್ ಟೈಟಲ್ ಥರ ಆಗ್ಬಿಡ್ತದೆ. ಒಬ್ಬ ನಿರ್ಮಾಪಕಂಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದನ್ನು ನಿಮ್ಮ ಮುಂದೆ ತರಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಇಡೀ ಚಿತ್ರತಂಡ, ಟೆಕ್ನಿಷಿಯನ್ಸು, ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸಾರು ಮತ್ತು ಧ್ರುವ ಸಾರು ಇಬ್ಬರು ನನಗೆ ಒಂದು ಗೈಡಿಂಗ್ ಫೋರ್ಸ್. ಆದರೆ ಒಂದು ಪಿಲ್ಲರ್, ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ. ಯಾಕಂದರೆ ಕುಗ್ಗೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನೋ ಅನ್ನೋರು, ಅಂದರೆ ಒಂದು ಗ್ಲೂಕೋಸ್ ಕೊಡೋರು. ಸೊ ಹೆಂಗೋ ಇಲ್ಲಿವರೆಗೂ ತಗೊಂಬಂದು ನಿಲ್ಸವ್ರೆ. 11ನೇ ತಾರೀಕು ನಮಗೆಲ್ಲರಿಗೂ D-Day. ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ, ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸರ್. ಖಂಡಿತವಾಗ್ಲೂ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರು ಜೊತೆಗೆ ಏನು 13 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ, ಆ ಎಲ್ಲ ಆಡಿಯನ್ಸು ಮಾರ್ಟಿನ್ ಚಿತ್ರ ಕೈ ಹಿಡಿತಾರೆ. ಇದು ದಾವಣಗೆರೆಯಲ್ಲೇ ಗೊತ್ತಾಗುತ್ತೆ, ಹೌದಾ ಅಲ್ವೋ? ಈ ವರ್ಷ ಲಕ್ಷ್ಮಿ ನಿಮ್ದಾಗ್ಲಿ ಸರ್, ಅಂದ್ರೆ ದುಡ್ಡು. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್ ಸರ್. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಉದಯ್ ಮೆಹ್ತಾ ಸರ್ಗೆ ಪ್ಲೀಸ್. ಈಗ ವೇದಿಕೆ ಮೇಲೆ ಅದ್ದೂರಿ ಕಾಂಬಿನೇಷನ್ ಅಂದ್ರೆ ಇವ್ರದಪ್ಪ ಅಂತ ಅನ್ಬೇಕು. ವಿಭಿನ್ನ ಕಥಾಹಂದರ ನಿರ್ದೇಶನದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು, ಮಾರ್ಟಿನ್ ಚಿತ್ರದ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ AP ಅರ್ಜುನ್ ಸರ್. ಎಲ್ರಿಗೂ ನಮಸ್ಕಾರ. ದಾವಣಗೆರೆ ಅಂತಂದ ತಕ್ಷಣ ಫಸ್ಟ್ ನೆನಪಕ್ಕೆ ಬರೋದು ಬೆಣ್ಣೆ ದೋಸೆ, ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ. ಅದಾದ್ಮೇಲೆ ನಾವು ಈ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡ್ತಿದೀವಲ್ಲ, ಸಾಮ್ನೂರ್ ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ. ದಾವಣಗೆರೆ ಅಂದ್ರೆ ಅವರು ಅಂದ್ರೆ ದಾವಣಗೆರೆ ಅಂತ. ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಹೊಂದಿಸ್ತಾ ಈ ವೇದಿಕೆ ಮೇಲೆ ಬಂದಿದ್ದೀನಿ. ಹೇಳಿ ಮೇಡಮ್. ಸರ್, ನೀವು ಕಂಡಂತಹ ಕನಸು, ಅಭಿಮಾನಿಗಳು VIPs ಕಾಯ್ತಾ ಇರುವಂತಹ ಕನಸು 11ನೇ ತಾರೀಕು ನನಸಾಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ನೇ ಸೂಪರ್ ಹಿಟ್. ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಮತ್ತೆ ಎಷ್ಟೋ ಸಮಯದ ನಂತರ